ಬಂಧುಗಳು ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬ್ರಿಕ್ಸ್ ಅಕಾಡೆಮಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಹಿಂದಿನ ಎಪಿಸೋಡ್ನಲ್ಲಿ ನೋಡಿದ್ದೀರಿ. ಇದೀಗ ಮತ್ತೊಂದು ಎಪಿಸೋಡ್ನಲ್ಲಿ ಇನ್ನೊಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ನಾನು ಮತ್ತೆ ಅದನ್ನೇ ಹೇಳೋದು, ಎಜುಕೇಷನ್ ಅಂದಾಗ ಈ ಕಾಲಘಟ್ಟದಲ್ಲಿ ನಾವು ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಿದ್ದೀವಿ. ಈಗಿನ ಎಜುಕೇಷನ್ನಿಂದ ನಾವು ಏನನ್ನು ಸೃಷ್ಟಿ ಮಾಡ್ತಿದ್ದೀವಿ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ನಾನು ಯಾಕೆ ಬ್ರಿಕ್ಸ್ ಅಕಾಡೆಮಿಯನ್ನು ವಿಶೇಷವಾಗಿ ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಿದ್ದೀನಿ ಅಂದರೆ, ಎಜುಕೇಷನ್ ಅಂದಾಗ ನಾವು ಈಗೇನು ನೋಡ್ತಾ ಇದ್ದೀವಿ, ಅದರ ಆಚೆಗೆ ಇನ್ನೇನೋ ಮಕ್ಕಳಿಗೆ ಕಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮಕ್ಕಳಿಗೊಂದು ಸಂಸ್ಕಾರ ಕಲಿಸಬೇಕು, ಮಕ್ಕಳಿಗೊಂದು ನೈತಿಕತೆಯನ್ನು ಕಲಿಸಬೇಕು, ಮಕ್ಕಳಿಗೆ ಸಮಾಜಕ್ಕೇನೋ ಕೊಡುಗೆಯನ್ನು ಕೊಡಬೇಕು, ಅಥವಾ ಸಮಾಜಕ್ಕೆ ಮಕ್ಕಳು ಕೊಡುಗೆ ಆಗುವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಸೆಕೆಂಡ್ PUC ರಿಸಲ್ಟ್ನಲ್ಲಿ ಸಾಕಷ್ಟು ಮಕ್ಕಳು ರ್ಯಾಂಕ್ ಕೂಡ ಬಂದಿದ್ದಾರೆ. ಸದ್ಯ ಬ್ರಿಕ್ಸ್ ಅಕಾಡೆಮಿಯ ವಿದ್ಯಾರ್ಥಿಗಳು ಹಾಗೆ ಸಂಸ್ಥಾಪಕರಾಗಿರುವಂಥ ಹಿತೇಂದ್ರ ನಾಯ್ಕ ಅವರು ನನ್ನ ಜೊತೆಗಿದ್ದಾರೆ. ನಾನು ಅವರಿಗೆ ನನ್ನ ಮೈಕನ್ನು ಪಾಸ್ ಮಾಡ್ತೀನಿ. ಅವ್ರು ಮಕ್ಕಳನ್ನ ಮಾತಾಡಿಸ್ತಾ ಹೋಗ್ತಾರೆ. ಮಕ್ಕಳು ರ್ಯಾಂಕ್ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮಕ್ಕಳು ಇಲ್ಲಿ ಎಜುಕೇಷನ್ ಪಡಿತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನನ್ನ ಜವಾಬ್ದಾರಿ ನಿಮಗೆ ಕೊಡ್ತಾ ಇದ್ದೀನಿ, ನೀವು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಬಂದ್ಬಿಡಿ, ನಮ್ಮ ಮಕ್ಕಳನ್ನ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು, ಸೊ ಅವರು ಬ್ರಿಕ್ಸಲ್ಲಿ ಏನು ಎಂಜಾಯ್ ಮಾಡಿದ್ರು ಅಂತಲೂ ಕೇಳಿಕೊಂಡು ಬಂದುಬಿಡೋಣ. ಫಸ್ಟು ಐ ವಿಲ್ ಗೋ ಟು ದಟ್ 10th ರ್ಯಾಂಕ್ ಸ್ಟೂಡೆಂಟ್. ನಾನು ನಿಸರ್ಗ ಹತ್ರ ಹೋಗ್ಬಿಡ್ತೀನಿ. ಹಾಯ್ ನಿಸರ್ಗ. ಹಾಯ್ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ರ್ಯಾಂಕ್ ಎಷ್ಟು ಬಂತು? 10th ರ್ಯಾಂಕ್ ಸ್ಟೇಟ್. 10th ಸ್ಟೇಟ್ ರ್ಯಾಂಕು. ಒಂದ್ಸರಿ ಚಪ್ಪಾಳೆ ಹೊಡ್ಕೊಂಡ್ಬಿಡೋಣ. ಓಕೆ, ನಿಮ್ಮ ಒಂದು 2 ವರ್ಷದ ಎಕ್ಸ್ಪೀರಿಯನ್ಸ್ ಬ್ರಿಕ್ಸಲ್ಲಿ ನೀವು ನೋಡಿದ ಪ್ರಕಾರ ಬ್ರಿಕ್ಸ್ ಹೇಗಿದೆ? ಬ್ರಿಕ್ಸು ಫಸ್ಟು ನನಗೆ ನೈಟ್ ಮೇರ್ ಥರ ಇತ್ತು. ಏನಕ್ಕಂದರೆ ನಾನು ಯಾವತ್ತೂ ಬೇಗ ಹೇಳ್ತಾ ಇರಲಿಲ್ಲ. ಬ್ರಿಕ್ಸ್ ಸ್ಟಾರ್ಟ್ ಆದಮೇಲಿಂದ ನಾನು 5:30ಗೆ ದಿನ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದೊಂದು ನಿಮ್ಮ ನಿದ್ರೆ ಹಾಳು ಮಾಡಿರೋದು ಬ್ರಿಕ್ಸು ಅಂತ? ಹೌದು. ಅದರಿಂದನೇ ಅಲ್ವಾ ಇವಾಗ ನನಗೆ ಚೆನ್ನಾಗಿರೋ ರ್ಯಾಂಕ್ ಸಿಕ್ಕಿರೋದು. ಅಂದರೆ ನೀವು ಹೇಳ್ತಾ ಇರೋದು, ನಿದ್ರೆ ಯಾರ್ಯಾರು ಹಾಳು ಮಾಡ್ಕೋತೀರೋ ಅವ್ರಿಗೆ ರ್ಯಾಂಕ್ ಬರುತ್ತೆ ಅಂತ. ಓಕೆ, ಇರಲಿ, ಅದಿರಲಿ, ಮುಂದಕ್ಕೋಗೋಣ. ಸೊ ನಿಮಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ರಿ, ತುಂಬ ಚೆನ್ನಾಗಿ ಕೊಟ್ಟಿದ್ರಿ. ಏನಂತ ಕೊಟ್ಟಿದ್ರಿ ಹೇಳಿ? HN ಸರ್ ಮೇಲೆ ಎಷ್ಟು ನಂಬಿಕೆ ಇದೆ ಅಂದರೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ, 100 on 100 ತೆಗಿಸ್ತಾರೆ ಅಂತ ಹೇಳಿದ್ರಿ. ಎಷ್ಟು ದಿನ ಕೋಚಿಂಗ್ ತೊಗೊಂಡಿದ್ವಿ ಮ್ಯಾಥ್ಸು? ಯಾಕಂದರೆ ನೀವು ನೀಟ್ ಸ್ಟೂಡೆಂಟು, ಫುಲ್ ಇಯರು ಮ್ಯಾಥ್ಸ್ ಓದ್ಬೇಡಿ ಅಂತ ಓದ್ಲೂ ಇಲ್ಲ, ಗೊತ್ತಾಯಿತು. ಎಷ್ಟು ದಿನ ಓದಿದ್ರಿ? ಲಾಸ್ಟ್ 4 ಡೇಸಲ್ಲಿ ಫಸ್ಟ್ ಡೇ ಈವ್ನಿಂಗ್ MCQs ಅಷ್ಟೇ ಆಯಿತು. ಸೆಕೆಂಡ್ ಡೇ ನಾನು ಬಂದಿಲ್ಲ, ಅವಾಗ ನಿಮಗೆ ಆಕ್ಸಿಡೆಂಟ್ ಆಗಿತ್ತು. ಆದರೂ ಕೊಂಡಿದ್ವಿ. 3rd ಡೇಯಿಂದ ಲಾಸ್ಟ್ 2 ಡೇಸ್ ಹೇಳಬೇಕು, ಇಂಪಾರ್ಟೆಂಟ್. ಆಕ್ಸಿಡೆಂಟ್ ಆದಾಗಲೂ ಹೇಳ್ಕೊಟ್ರಾ? ಹೌದು. HN ಸರ್ ಇಸ್ ಗ್ರೇಟ್. ಗ್ರೇಟ್. ಅವಾಗ ಹಂಗೆ ಹೇಳಬೇಕು. ವೆರಿ ಗುಡ್. ಓಕೆ, ಪಾಸ್ ಟು ದಟ್. ಹಾಯ್ ಸರ್. ನಿಮ್ಮದು ಎಷ್ಟು ರ್ಯಾಂಕ್ ಬಂತು? 13th ರ್ಯಾಂಕ್ ಬಂತು. ಮ್ಯಾಥ್ಸಿಗೆ ಎಕ್ಸಾಮ್ ಮುಂಚೆ ನೀವು ಅಳುತ್ತಾ ಇದ್ರಲ್ಲ, ಯಾಕೆ ಅಂತ ಹೇಳ್ತೀರಾ? ಯಾಕಂದ್ರೆ ಅವತ್ತು ಕೇಳಿದಾಗಂತೂ ಹೇಳಲಿಲ್ಲ, ಇವತ್ತಾದರೂ ಹೇಳ್ಬಿಡಿ. ಸರ್ ಏನಿಲ್ಲ, ಅದು ಭಯ ಆಗಿತ್ತು, ಬರುತ್ತೋ ಇಲ್ವೋ ಮಾರ್ಕ್ಸು. ಅಂದರೆ ಇವಾಗ ಎಷ್ಟು ಬಂತು? 99 ಬಂತು. 99 ಬಂತು. 1 ಮಾರ್ಕ್ಸ್ ಮಿಸ್ ಆಗ್ಬಿಟ್ಟಿದೆ. ಸರಿ, ಚಪ್ಪಾಳೆ. ವೆರಿ ಗುಡ್. ನಮ್ಮ ಗಗನ ಹತ್ರ ಬಂದ್ಬಿಡೋಣ. ಹಾಯ್. ನಿಮ್ದು ಎಷ್ಟು ರ್ಯಾಂಕ್ ಬಂತು? ಸ್ಟೇಟ್ ರ್ಯಾಂಕು 15th ರ್ಯಾಂಕ್. ವೆರಿ ಗುಡ್. ನನ್ನ ಪ್ರಕಾರ 300 ಇರಬೇಕಲ್ಲ? ಹೌದು ಸರ್. ಓಕೆ, ಯಾವ್ಯಾವುದು? ಮ್ಯಾಥ್ಸ್ 100, ಫಿಸಿಕ್ಸ್ 100, ಕಂಪ್ಯೂಟರ್ ಸರ್. ನಮ್ಮಂತರ 4 ಜನ ಪಾಸ್ ಆಗ್ಬಿಡ್ತಿದ್ವಿ ಅನ್ಸುತ್ತೆ ಒಂದೊಂದು ಸಬ್ಜೆಕ್ಟಲ್ಲಿ. ಮಿನಿಮಮ್ 3 ಜನ ಅಂತೂ ಪಾಸ್ ಆಗ್ತಿದ್ವಿ. ಅದೆಲ್ಲ ನೀವೇ ತೊಗೊಂಡ್ಬಿಟ್ಟಿದ್ರಿ. ಇರಲಿ, ಬ್ರಿಕ್ಸಲ್ಲಿ ಹೇಗೆ ನಿಮಗೆ ಕೋಚಿಂಗ್ ಸಿಕ್ತು ಅಂತ ಅನಿಸ್ತಾ ಇದೆ? ಬ್ರಿಕ್ಸ್ ತುಂಬ ಚೆನ್ನಾಗಿದೆ, ಎಲ್ರಿಗೂ ಲೈಕ್ ತುಂಬ ಸಪೋರ್ಟ್ ಮಾಡುತ್ತೆ ಬ್ರಿಕ್ಸ್. ಮತ್ತು ಇಂಡಿವಿಜುವಲ್ ಅಟೆನ್ಷನ್ ಜಾಸ್ತಿ ಇರುತ್ತೆ ಬ್ರಿಕ್ಸಲ್ಲಿ. ವೆರಿ ಗುಡ್. ಇನ್ನೂ ಏನೇನೆಲ್ಲ ಹೇಳಬೇಕು ಅಂದ್ಕೊಂಡಿದ್ರೆ ಹೇಳ್ಬಿಡಿ. ಬ್ರಿಕ್ಸಲ್ಲಿ ಯಾವ ಥರ ನಿಮ್ಗೆ ಹೇಗೆ ಬಂದ್ರಿ? 10th ಇಂದ ಬಂದ ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಟ್ಟಿಗೆ ನಿಮ್ಗೆ ಚೇಂಜಸ್ ಆಯಿತು? 10th ಎಷ್ಟು ಮಾರ್ಕ್ಸ್ ಇತ್ತು? 10th ನಾನು 90% ಇತ್ತು. ನಾನು 10th ಎಲ್ಲೂ ಟ್ಯೂಷನ್ಗೆ ಹೋಗಿಲ್ಲ. ನಾನು ಫಸ್ಟ್ ಟ್ಯೂಷನ್ಗೆ ಬಂದಿದ್ದೆ ಬ್ರಿಕ್ಸ್. ಅಂದರೆ ಟ್ಯೂಷನ್ ಅಂತ ಮುಖ ನೋಡಿದ್ದು ಬ್ರಿಕ್ಸು. ವೆರಿ ಗುಡ್. ಸೊ ನಂಗೆ ಟ್ಯೂಷನ್ ಅಂದರೆ ಫಸ್ಟ್ ಬೇರೆ ಥರ ಒಪಿನಿಯನ್ ಇತ್ತು. ಅಲ್ಲಿ ತುಂಬ ಏನು ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ, ಮತ್ತು ತುಂಬ ಏನು ಅಸೈನ್ಮೆಂಟ್ಸ್ ಕೊಡ್ತಾರೆ ಅಂತ. ಬಟ್ ಇಲ್ಲಿ ಏನೂ ಕೊಡಲೇ ಇಲ್ಲ, ಹಾಗೇನೆ ರ್ಯಾಂಕ್ ತರಿಸ್ಬಿಟ್ರಲ್ವಾ? ಸೊ ಅಸೈನ್ಮೆಂಟ್ ಇಲ್ಲ. ಬ್ರಿಕ್ಸ್ ವಾಸ್ ಗುಡ್. ಬ್ರಿಕ್ಸ್ ಇಸ್ ಗುಡ್. ವೆರಿ ಗುಡ್. ಸೊ ಇಲ್ಲಿ ಬರೋಣ. ನಮ್ಮ ಸಿಂಗರ್ ಇದ್ದಾರೆ. ಸೊ ಇವರು ಹೇಳ್ಬಿಡಿ ನಿಮ್ಮ ಬಗ್ಗೆ. 8th ರ್ಯಾಂಕು. ಸರಿಗಮಪದಲ್ಲಿ ಸೀಸನ್ 19 ಅಲ್ಲಿ ಇದ್ದೆ, ಸೆಮಿಫೈನಲಿಸ್ಟ್. ಸೊ ಅವರಿದ್ದಾರೆ. 8th ರ್ಯಾಂಕ್ ಪಡೆದಿದ್ದಾರೆ ಸ್ಟೇಟ್ಗೆ.
ಸೊ ಇವರಲ್ಲಿ ಒಪಿನಿಯನ್ ಆಲ್ರೆಡಿ ಕೊಟ್ಟಿದ್ದಾರೆ. ಮತ್ತೊಂದು ಸಾರಿ ಒಂದು ಸ್ಮಾಲ್ ಆಗಿ ಒಪಿನಿಯನ್ ಕೇಳ್ಕೊಂಬರೋಣ. ಬ್ರಿಕ್ಸ್ ಓವರ್ ಆಲ್ ಒಪಿನಿಯನ್ ಹೇಗಿತ್ತು? ಓವರ್ ಆಲ್ ಒಪಿನಿಯನ್ ಏನಂದ್ರೆ ಬೇರೆ ಟ್ಯೂಷನ್ ಸೆಂಟರ್ಸ್ಗಿಂತ ಇದು ಬೇರೆ ಥರ. ಇಲ್ಲಿ ನಿಮ್ಮನ್ನು ಕೂಡಿಸ್ಬಿಟ್ಟು ಓದಿಸ್ತಾರೆ. ದಿಲ್ ಮೇಕ್ ಶ್ಯೂರ್ ದಟ್ ಯು ಸ್ಟಡಿ. ಸೊ ಹಾಗಾಗಿ ಇಲ್ಲಿ ಬಂದಮೇಲೆ ಮಾರ್ಕ್ಸ್ ಬರಲೇಬೇಕು. ಯಾರು ಇಲ್ಲಿ ಬರ್ತಾರೋ ಅವ್ರಿಗೆ ಮಾರ್ಕ್ಸ್ ತೆಗಿಸ್ತಾರೆ. ಸೊ ಅದು ಅಂದರೆ ಬ್ರಿಕ್ಸ್ ಈಸ್ ಗ್ರೇಟ್, ಬೆಸ್ಟ್. ಬ್ರಿಕ್ಸ್ ಇಸ್ ಬೆಸ್ಟ್. ನಮ್ಮ ಕನಸು ಕಾಣ್ತಾ ಇರೋ ಕನಸು ಅವ್ರ ಹತ್ರ ಹೋಗೋಣ. ಸೊ ಕನಸುಗಾರ ಅವರೇ, ಸೊ ನಿಮಗೆ ಮ್ಯಾಥ್ಸಲ್ಲಿ 80 ಔಟ್ ಆಫ್ 80, ರೈಟ್? ಆದರೆ 2 ಇಂಟರ್ನಲ್ ಮಾರ್ಕ್ಸು ನಿಮ್ಮ ಕಾಲೇಜಲ್ಲಿ ಕಳೆದುಬಿಟ್ಟಿದ್ದಾರೆ, ಇರಲಿ ಪರವಾಗಿಲ್ಲ. ಸೊ 80 ಔಟ್ ಆಫ್ 80. ಸೊ ಓವರ್ ಆಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸರ್ ತುಂಬ ಚೆನ್ನಾಗಿ. ನನ್ನ ಪ್ರಕಾರ ನೀವು ಮನೇಲಿ ಕಳೆದಿರ್ಕಿಂತ ಜಾಸ್ತಿ ಬ್ರಿಕ್ಸಲ್ಲೇ ಕಳೆದಿದ್ದೀರಿ ಅಂತ. ಹೌದು ಸರ್, ಬ್ರಿಕ್ಸಲ್ಲಿ ನನಗೆ ಎಲ್ಲ ಥರನೂ ಎಕ್ಸ್ಪೀರಿಯನ್ಸಸ್ ಆಗಿದೆ. ಫನ್ನು ಮಾಡಿದ್ದೀನಿ, ಮತ್ತು ಸ್ಟ್ರೆಸ್ಫುಲ್ ಅಂತ ಏನಿಲ್ಲ ಸರ್. ಚೆನ್ನಾಗಿತ್ತು ಇಲ್ಲಿ ಎಲ್ಲ. ಆರಾಮಾಗಿ ಎಂಜಾಯ್ ಮಾಡಿಕೊಂಡು, ಹಾಂ ಸರ್, ಹಾಂ, ಎಲ್ಲ ಪಾರ್ಸಲ್ ಎಲ್ಲ ತಂದ್ಕೊಂಡು ತಿಂದು ಅಲ್ಲಲ್ಲೇ ಬಿಟ್ಟು ಹೋಗ್ಬಿಟ್ಟು ಅದನ್ನೆಲ್ಲ ಹೆಚ್ಚನ್ ಸರಿ ಎತ್ತಿ ಡಸ್ಟ್ಬಿನ್ ಹಾಕಿ ಇರಲಿ. ಹಾಂ, ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಟ್ರಿಪ್ಪಿಗೂ ಕರ್ಕೊಂಡು ಹೋಗಿದ್ರಿ. ಆಮೇಲೆ ನಾವು ನೀಟ್ ಏನು ಮರೆತರು ಟ್ರಿಪ್ ಮಾತ್ರ ಮರಿಬಾರ್ದು. ಅಲ್ಲ ಸರ್, ನಾವು ನೀಟ್ ಸ್ಟೂಡೆಂಟ್ಸ್ ಅಂತ ನೀವು ತುಂಬ ಇಂಡಿವಿಜುವಲ್ ಅಟೆನ್ಷನ್ ಜಾಸ್ತಿ ಕೊಡ್ತೀರಾ, ತುಂಬ ಕೇರ್ ಮಾಡ್ತೀರಾ ಸ್ಟೂಡೆಂಟ್ಸ್. ಕಷ್ಟಪಟ್ಟು ಫಿಸಿಕ್ಸ್ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದೀವಿ. ಹಾಂ ಸರ್. ಆಮೇಲೆ ಮ್ಯಾಥ್ಸಲ್ಲಿ ನನಗೆ ಎಲ್ಲ ಚೆನ್ನಾಗಿ ಬಂದಿರೋದಂದರೆ ನಿಮ್ಮಿಂದಾನೆ. ಎಲ್ಲ ಸರ್, ನಾನು ಫಸ್ಟ್ ಪಿ ಯು ಅಲ್ಲಿ ನನಗೆ 76% ಬಂದಿತ್ತು, 77% ಬಂದಿತ್ತು. ಅಲ್ಲಿಂದ ನಾನು ಇವಾಗ 94% ಬಂದಿದೆ. ಅದೆಲ್ಲ 94% ಬರ್ಸಿದ್ದೀವಿ. ಅರೌಂಡ್ 10% ಇನ್ಕ್ರೀಸ್ಡ್ ಇನ್ ಪರ್ಸೆಂಟೇಜ್ ಫ್ರಮ್ ಫಸ್ಟ್ ಪಿ ಯು ಟು ಸೆಕೆಂಡ್. 20% ಇನ್ಕ್ರೀಸು. ಮ್ಯಾಥ್ಸ್ ಲೆಕ್ಚರ್ ಅಲ್ಲ, ಸ್ವಲ್ಪ ಕ್ಯಾಲ್ಕುಲೇಷನ್ ತಪ್ಪುತ್ತೆ. ಅದು ಬಂದಿರೋದಂದರೆ ನೀವೇ ಕಾರಣ ಸರ್. ಥ್ಯಾಂಕ್ ಯು ಸರ್. ಹಾಯ್, ಇವಾಗ ಹೇಳೋದು ನಿಲ್ಲಿಸಿದ್ದೀರಾ? ಹಾಂ, ನಿಲ್ಲಿಸಿದ್ದೀರಿ. ಹಾಗಾದರೆ ಇವಾಗ ಖುಷಿಯಿಂದ ಮಾತಾಡ್ಬೋದಲ್ಲ. ಸೊ ಓವರ್ ಆಲ್ ಹೌ ಯು ಫೀಲ್ ದಟ್ ದ ಬ್ರಿಕ್ಸ್ ಈಸ್? ಯಾಕಂದರೆ ನೀವು ಅವತ್ತು ಎಷ್ಟು ಬ್ರಿಕ್ಸಿಗೆ ಮಾರ್ಕ್ಸ್ ಕೊಡ್ತೀರಿ ಅಂತ ಕೇಳಿದಾಗ 10 ಔಟ್ ಆಫ್ 10 ಅಂತ ಹೇಳಿದ್ರಿ. ಇವತ್ತು ಅದೇ ಒಪಿನಿಯನ್ ಇದೆಯಾ? ಏನಾದ್ರು ಚೇಂಜ್ ಆಗಿಬಿಟ್ಟು 5 ಬಂದ್ಬಿಟ್ಟಿದೆಯಾ? ಇಲ್ಲ ಸರ್, 10 ಔಟ್ ಆಫ್ 10 ಕೊಡ್ತೀನಿ. ಸೊ ನಿಮ್ಮ ಒಪಿನಿಯನ್ ಹೇಗಿತ್ತು? ಎಲ್ಲ ಚೆನ್ನಾಗಿತ್ತು. ಓವರ್ ಆಲ್ ಎಲ್ಲ ಸಪೋರ್ಟ್ ಕೊಟ್ರಿ ನೀವು. ಅವಾಗ ಅತ್ತಗೆಲ್ಲ ಸಮಾಧಾನ ಮಾಡಿದ್ವಿ. ಇಲ್ಲ ಸರ್, ಓದ ಮನ್ಸು ಕೊಟ್ರಿ. ಎಲ್ಲ ಹೋದ ಮನಸ್ಸು ಕೊಟ್ವಿ, ಇನ್ಸ್ಪೈರ್ ಮಾಡಿದ್ವಿ. ವೆರಿ ಗುಡ್. ನೆಕ್ಸ್ಟ್ ಅವ್ರದ್ದು ಕೂಡ ಇಂಟರ್ವ್ಯೂ ಆಗಿದೆ. ಸ್ಟೇಟ್ 4th ರ್ಯಾಂಕ್. ಸೊ ಒಂದು ಜೋರಾಗಿ ಚಪ್ಪಾಳೆ ಹೊಡ್ಕೊಂಡು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವ್ರ ಬಗ್ಗೆ ಒಂದು ವಿಷಯ ನಾನು ಹೇಳಲೇಬೇಕು. ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಸ್ಟೂಡೆಂಟ್ ಕೇಳಿದ್ರು ಬೇಕಾದ್ರೆ ನಾನು ಇಂಥವ್ರ ಬಗ್ಗೆ ಇಂಥದ್ದೇ ಅಂತ ಹೇಳ್ತೀನಿ. ಬಟ್ ಯಾರ ಬಗ್ಗೆನೂ ಮೆನ್ಷನ್ ಮಾಡಿದೆ, ಅವ್ರ ಬಗ್ಗೆ ಮೆನ್ಷನ್ ಮಾಡ್ತೀನಿ. ಬಿಕಾಸ್ ಏನೇ ಕಷ್ಟ ಇರಲಿ, ಏನೇ ದುಃಖ ಇರಲಿ, ಎಂಥದ್ದೇ ಇರಲಿ, ಒಂದು ದಿನನೂ ಕ್ಲಾಸ್ ತಪ್ಪಿಸ್ತಾ ಇದ್ದೇ ಬಂದಿರತಕ್ಕಂಥ ಹುಡುಗಿಗಳು. ಸೊ ಟ್ಯೂಷನಿಗೆ ಸೇರುವಾಗ ಒಂದು ಮಾತು ಹೇಳಿದ್ದೆ, ನೀವು ಒಂದು ದಿನನೂ ಕ್ಲಾಸ್ ತಪ್ಪಿಸ್ದೆ ಬಂದರೆ ನೀವು ರ್ಯಾಂಕ್ ಕೊಡಿಸ್ತೀನಿ ಅಂತೇಳಿ. ಅದರ ಪ್ರಕಾರ ರ್ಯಾಂಕ್ ಕೊಡಿಸಿದ್ದೀವಿ. ರ್ಯಾಂಕ್ ಹೊಡೆದಿದ್ದಾರೆ. ಇಲ್ಲ, ರ್ಯಾಂಕ್ ಬಂದಿದ್ದು ಸರಿಂದಾನೇ ಬಂದಿದ್ದು. ನಿಮ್ಮ ಒಪಿನಿಯನ್ ಏನು? ಬ್ರಿಕ್ಸ್ನಲ್ಲಿ 99% ಓದೋದಿದ್ರು 1% ಸೆಲೆಬ್ರೇಷನ್ಸ್ ಎಲ್ಲ ಇತ್ತಲ್ಲ, ನಾನು ಅದನ್ನು ತುಂಬ ಎಂಜಾಯ್ ಮಾಡಿದೆ. ಗಣೇಶ ಹಬ್ಬ ಆಗಲಿ ಅಥವಾ ಟ್ರಿಪ್ ಕರ್ಕೊಂಡು ಹೋಗೋದಾಗಲಿ, ಸೊ ಅದನ್ನೇ ಜಾಸ್ತಿ ಎಂಜಾಯ್ ಮಾಡಿದ್ದು. ಆ್ಯಂಡ್ ನಾನು ಕ್ಲಾಸಸ್ಸೇ ಮೇಯ್ನಾಗಿ ಫೋಕಸ್ ಮಾಡಿ ಅಟೆಂಡ್ ಮಾಡ್ತಿದ್ದೆ. ಸೊ ಮೋಟಿವೇಶ್ನಲ್ ಹೇಗಿತ್ತು? ಮೋಟಿವೇಶನ್ ಸರ್, ನೀವು ಬೆಳಗ್ಗೆ ಎವ್ರಿಡೇ ಕೊಡ್ತಿರಲ್ಲ ಮೋಟಿವೇಶನ್, ಪ್ರತಿ ಕ್ಲಾಸಲ್ಲಿ ಅದೇ ನನ್ನ ಮೋಟಿವೇಶನ್. ಸಿಕ್ಕಾಪಟ್ಟೆ ಕುಯ್ದು ಬಿಟ್ಟಿದ್ದೀವಿ ಅನ್ಸುತ್ತೆ. ಕುಯ್ದಿದ್ದಲ್ಲ ಜಾಸ್ತಿ ಕುಯ್ದಿದ್ದೀವಿ ಅನ್ಸುತ್ತೆ. ಸೊ ಮೋಟಿವೇಶನ್ ಸಿಕ್ಕಾಪಟ್ಟೆ ಇತ್ತಾ? ದಿನನೂ ನಿಮಗೆ ಡೌನ್ ಆಗೋದಕ್ಕೆ ಬಿಟ್ಟಿಲ್ಲ ಅಂದ್ಕೋತೀನಿ. ಡೌನ್ ಆಗಿತ್ತು, ಮತ್ತೆ ನೆನ್ಸ್ಕೊಂಡು ಹಂಗೆ ಇನ್ಸ್ಪೈರ್ ಆಗ್ಬಿಡೋದು. ಇದನ್ನೆಲ್ಲ ನೆನೆಸ್ಕೊಂಡು ಮತ್ತೆ ಸ್ವಲ್ಪ ಮೇಲೆ ಬಂದರು. ಓಕೆ, ಎನಿವೇ ಸ್ಟೇಟ್ 4th ರ್ಯಾಂಕ್ ನಮಗೆ ಏನೋ ಇನ್ಸ್ಟಿಟ್ಯೂಷನ್ಗೆ ಅಷ್ಟೊಂದು ಗೌರವ ತಂದು ಕೊಟ್ಟಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್. ಹಾಯ್ ಹರ್ಷಿತಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಗಿತ್ತು ಓವರ್ ಆಲ್ ನಿಮ್ಮ ಬ್ರಿಕ್ಸ್ ಎಕ್ಸ್ಪೀರಿಯನ್ಸು? ಸರ್, ಇಲ್ಲಿ ಸೇರ್ಬೇಕಂದ್ರೆ ನನಗೆ ಐ ನ್ಯೂ ಇಟ್ ಲೈಕ್ ಇಲ್ಲಿ ಗಣೇಶ ಹಬ್ಬ ಎಲ್ಲ ಫೆಸ್ಟಿವಲ್ಸ್ನೆಲ್ಲ ಸೆಲೆಬ್ರೇಟ್. ಫೆಸ್ಟಿವಲ್ಸ್ಗೋಸ್ಕರ ಇಲ್ಲ ಸರ್, ಅಲ್ಲ ಸರ್, ಹಬ್ಬ ಮಾಡಕ್ಕೆ ಸೇರ್ಕೊಂಡಿದ್ರಂತ ಇವರು. ಇರಲಿ ಸರ್, ಅಲ್ಲ ಸರ್, ಅಂದರೆ ಲೈಕ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ ಮತ್ತು ಬೇರೆ ಆ್ಯಕ್ಟಿವಿಟೀಸ್ ಆಗಲಿ ಇಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಎಜುಕೇಷನಲ್ ವೈಸು ಚೆನ್ನಾಗಿರುತ್ತೆ. ಸೊ ಅದರಿಂದ ನಾನು ಇಲ್ಲಿ ಸೇರ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಮತ್ತು ಇಲ್ಲಿ ಡಿಸಿಪ್ಲಿನ್ಡ್ ಆಗಿರುತ್ತೆ. ಮೇನ್ಲಿ ಟೆಸ್ಟ್ ಎಲ್ಲ ಮಾಡಿ. ಈ ಬೇರೆಯವ್ರಿಗೆ ಏನು ಹೇಳ್ತೀರಾ? ಬೇರೆಯವ್ರಿಗೆ ಏನು ಹೇಳ್ತೀನಿ ಅಂದರೆ, ಇಲ್ಲಿ ಸೇರ್ಕೊಂಡಷ್ಟು ನಿಮಗೆ ಯು ವಿಲ್ ಬಿ ಮೋರ್ ಡಿಸಿಪ್ಲಿನ್ಡ್. ಹಾಯ್, ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ಇಲ್ಲಿ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಆಮೇಲೆ ಫುಲ್ ವೀಕ್ಲಿ ಟೆಸ್ಟ್ ಕೊಡ್ತಾರೆ. CET ಕೋಚಿಂಗ್ ಚೆನ್ನಾಗಿದೆ. ವೆರಿ ಗುಡ್. ನಮಗೆ ಲೀಡರ್ಗೆ ಬಂದ್ಬಿಡೋಣ. ಈಸ್ ಅ ಲೀಡರ್ ಆಫ್ ಬ್ರಿಕ್ಸು ಆ್ಯಂಡ್ ಏನು ಹೇಳ್ತಾರೆ ಅದಕ್ಕೆ, ಧೈರ್ಯ. ಯಾವ ಸ್ಟೇಜಲ್ಲಿ ಮೈಕ್ ಕೊಟ್ಟರು ಮಾತಾಡೋವಂಥ ಧೈರ್ಯ ಇರತಕ್ಕಂಥ ಒಬ್ಬರು ಹುಡುಗಿ.
ಇವ್ರ ಹತ್ರ ಮಾತಾಡಿಸ್ಕೊಂಡು ಬಂದು ಅವರ ಒಪಿನಿಯನ್ ಕೇಳಿಕೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಓಕೆ, ನಿಮ್ಮ ಪ್ರಕಾರ ಬ್ರಿಕ್ಸ್ ಅಂದರೆ ಏನು ಇನ್ ಒನ್ ವರ್ಡ್ಸ್? ಸರ್, ಬ್ರಿಕ್ಸ್ ಇಸ್ ಎವ್ರಿಥಿಂಗ್ ಅಂತ ಅಂತೀನಿ. ಬಿಕಾಸ್ ನಾವು ಸ್ಕೂಲ್ ಮುಗಿಸ್ಕೊಂಡು PUಗೆ ಬರಬೇಕಾದ್ರೆ ಇಟ್ ಈಸ್ ಅ ವೆರಿ ಟ್ರಾನ್ಸಿಷನಲ್ ಸ್ಟೇಟ್ ನಮಗೆ ಸ್ಟೂಡೆಂಟ್ಸ್ಗೆ. ವಿ ನೀಡ್ ಅ ಲಾಟ್ ಆಫ್ ಅಟೆನ್ಷನ್ ಬಿಕಾಸ್ ತುಂಬ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಆಲ್ ದ್ಯಾಟ್. ಆ್ಯಂಡ್ ಬ್ರಿಕ್ಸಿಗೆ ಬಂದಮೇಲೆ ನಂಗೆ ಗೊತ್ತಾಯಿತು ದಟ್ ಯು ಗಿವ್ ಲಾಟ್ ಆಫ್ ಇಂಡಿವಿಜುವಲ್ ಅಟೆನ್ಷನ್. ಸೊ ಒಂದು ಸ್ಟೂಡೆಂಟ್ ಮೇಲೆ ಎಷ್ಟು ಅಟೆನ್ಷನ್ ಆಗ್ತಾರೆ ಅಂದರೆ ದೇ ಮೇಕ್ ಶೋರ್ ದಟ್ ದೇರ್ ಆರ್ ನೋ ಡಿಸ್ಟ್ರಾಕ್ಷನ್ ಫಾರ್ ದಟ್ ಪರ್ಟಿಕ್ಯುಲರ್ ಸ್ಟೂಡೆಂಟ್. ನೀವು ತಪ್ಪು ಮಾಡಿದಾಗ ಬ್ರಿಕ್ಸ್ ಏನು ಮಾಡಿತ್ತು? ನಾನು ತಪ್ಪು ಮಾಡಿದಾಗ ಸರ್ ಆ ಸಿಚುವೇಶನಲ್ಲಿ ಎಷ್ಟು ಬುದ್ಧಿ ಹೇಳಬೇಕು ಅಷ್ಟು ಬುದ್ಧಿ ಹೇಳಿ ಆ್ಯಂಡ್ ಹಿ ಗೇವ್ ಅಸ್ ಅ ಚಾನ್ಸ್ ಟು ಇಂಪ್ರೂವ್. ದಟ್ ಈಸ್ ವಾಟ್ ಮ್ಯಾಟರ್ಸ್. ಬಿಕಾಸ್ ಎಲ್ಲರೂ ತಪ್ಪು ಮಾಡ್ತಾರೆ ಆ್ಯಂಡ್ ಹೀಗೆ ಸೊ ಅದೇನೇ ತಪ್ಪು ಮಾಡಿದ್ರು ಪೇರೆಂಟ್ಸ್ ವಿಚಾರಕ್ಕೆ ತರ್ತಾರೆ ಆ್ಯಂಡ್ ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ದ ಮೇನ್ ಥಿಂಗ್ ಹಿಯರ್ ಇಸ್ ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಇಲ್ದೇ ಯು ಕಾಂಟ್ ಸ್ಕೋರ್ ಇನ್ ಸೆಕೆಂಡ್ PU ಬಿಕಾಸ್ ನಿಮ್ಗೆ ಡೆಡಿಕೇಶನ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕು. ಸೊ ಡಿಸಿಪ್ಲಿನಿಂದ ಸರ್ ನಮಗೆ ಇಂಡಿವಿಜುವಲ್ ಅಟೆನ್ಷನ್ ಎಲ್ಲ ಕೊಡ್ತಿದ್ರಿಂದ ನಮಗೆ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಬರೋಣ. ಹಾಯ್, ನೀವು ಯಾರು ಒಂದು ಮೊದಲು ಹೇಳ್ಕೊಂಬಿಡಿ. ಹಾಯ್ ಸರ್. ಹಾಂ, ನೀವು ಹಾಂ ಹೇಳಿ. ನಾನು ಸಂಜನಾ. ನಾನು 3 ವರ್ಷ ಬ್ರಿಕ್ಸಲ್ಲಿ ಅಲ್ಲ, ಇನ್ನೊಂದೇನೋ ಹೇಳ್ತಿರಲ್ಲ, ನಾನು HN ಸರ್ ಮಗಳು. HN ಸರ್ ಮಗಳು. 3 ವರ್ಷ ಬ್ರಿಕ್ಸಿಂದ ಓದಿದ್ದೀನಿ. ಅವ್ರು ಹೇಳೋದೊಂದೇ, ನಾನು HN ಸರ್ ಮಗಳು. 3 ವರ್ಷ ಬ್ರಿಕ್ಸಿಂದ ಓದಿದ್ದೀನಿ. 3 ವರ್ಷ ಬ್ರಿಕ್ಸಿಂದ ಓದಿದ್ದೀನಿ. 10th ಇಂದ ಇಲ್ಲೇ ಇದ್ದೀನಿ, ಫಸ್ಟ್ PUನೂ ಇಲ್ಲೇ ಇದ್ದೀನಿ. ಇದರಿಂದೆಲ್ಲ ಏನು ಕಲ್ತ್ರಿ? ಬ್ರಿಕ್ಸ್ ವಾಸ್ ಲೈಕ್ ಒಂದು ಸೆಕೆಂಡ್ ಮನೆ ಅಂತಾರ. ಬಿಕಾಸ್ ಎಲ್ಲ ಫಸ್ಟ್ ಮನೆ ರೀ ಇದು. ಸರಿ, ಫಸ್ಟ್ ಮನೆ ಇದು. 4 ಗಂಟೆಲಿ 20 ಅವರ್ ಇಲ್ಲೇ ಇದ್ದೀರಿ, ಒಂದು 4 ಅವರ್ ಮನೇಲಿ ಇದ್ದೀರಿ ಅನ್ಸುತ್ತೆ ನೀವು. ಸೊ ಫಸ್ಟ್ ಮನೆ ಬ್ರಿಕ್ಸು, ಸೆಕೆಂಡ್ ಮನೆ. ಓಕೆ, ಏನೇನು ಮಲ್ಗಕ್ಕೆ ಮಾತ್ರ ಮನೆಗೆ ಹೋಗ್ತಾ ಇದ್ವಿ. ಇಲ್ಲೇ ಓದ್ಕೊಂಡು ಇಲ್ಲೇ ಹತ್ತಿದ್ದೀವಿ, ನಕ್ಕಿದ್ದೀವಿ. ಅಂಡ್ ಸರ್ ವಾಸ್ ದೇರ್ ವಿತ್ ಅಸ್. ಓಕೆ, ನೀವು ಹತ್ತಾಗೆಲ್ಲ ಏನು ಮಾಡಿದ್ರು ಸರ್? ಸರ್ ವಾಸ್ ದೇರ್ ಅಂಡ್ ರಿಸಲ್ಟ್ಸ್ ಬಂದಾಗೂ ನಂಗೆ ತುಂಬ ಹತ್ತಿದೆ ಆ್ಯಂಡ್ ಸರ್ ಸ್ಟುಡ್ ಬೈ ಮೀ. ಇನ್ಸ್ಪಿರೇಷನ್ ಹೇಗಿತ್ತು ಬ್ರಿಕ್ಸಲ್ಲಿ? ತುಂಬ ಚೆನ್ನಾಗಿತ್ತು. ಲೈಕ್ ಎಲ್ಲ ಪಾಠ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಬರೋಣ. ಹಾಯ್. ಸೊ ಇವ್ರ ಬಗ್ಗೆ ನಾನು ಸ್ಪೆಷಲ್ ಆಗಿ ಹೇಳಬೇಕು. ಯಾಕೆ ಅಂತ ಕೇಳಿದ್ರೆ ಇವರಿಬ್ಬರ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಬಂದಿರೋದು 75%. ಬಟ್ ಯಾಕೆ ಅಷ್ಟೊಂದು ಖುಷಿ ಪಡ್ತೀನಿ ಅಂತಂದರೆ 10th ಸ್ಕೋರ್ ಎಷ್ಟಿತ್ತು ಅಂತೇಳಿ? 66% ಇತ್ತು. ನಿಮ್ಮದು 10th ಸ್ಕೋರ್ ಎಷ್ಟಿತ್ತು? 70% ಇತ್ತು. ಸೊ ಇವರಿಗೆ ಒಂದು ವರ್ಷದಲ್ಲಿ ನನಗೆ ಹೇಳಬೇಕು ಬೇಡ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು ವರ್ಷದಲ್ಲಿ 10 ತಿಂಗಳ ಹಾಸ್ಪಿಟ್ಲಲ್ಲೇ ಇದ್ರು ಅವರು. 10 ತಿಂಗಳ ಹಾಸ್ಪಿಟ್ಲ್ ಮುಗಿಸ್ಕೊಂಡು ಬಂದು ಕೂತು ಚಾಲೆಂಜ್ ಆಗಿ ತಗೊಂಡು ಸರ್ ನಾನು ಮಾಡೇ ಮಾಡ್ತೀನಿ ಅಂಥೇಳಿ ಸೊ ಈ ಮಟ್ಟಕ್ಕೆ ಬಂದರು. 75% ತೆಗೆದ್ರು. ಆದರೂ ಎಲ್ಲರಿಗೂ ಸ್ಟೇಟ್ 2nd ರ್ಯಾಂಕ್ ಬಂದಿದೆ, ಸ್ಟೇಟ್ 4th ರ್ಯಾಂಕ್ ಬಂದಿದೆ ಅನ್ನೋದಕ್ಕಿಂತ ಇವರಿಗೆ ನನ್ನ ಚಪ್ಪಾಳೆ. ಸೊ ಆ ಲೆವೆಲ್ಗೆ ಎಫರ್ಟ್ ಹಾಕಿದ್ದಾರೆ. 60 ಮಾರ್ಕ್ಸ್ ತೊಗೊಂಡು ಸೈನ್ಸ್ ತೊಗೊಂಡು 75 ಮಾರ್ಕ್ಸ್ ತೊಗೊಳೋದು ಅಷ್ಟು ಸುಲಭ ಅಲ್ಲ. 90 ಮಾರ್ಕ್ಸ್ ತೊಗೊಂಡವರಿಗೆ 90 ಮಾರ್ಕ್ಸ್ ತೆಗ್ಸೋದು ಯಾವ್ದು ದೊಡ್ಡದಲ್ಲ. 60 ಮಾರ್ಕ್ಸ್ ತೊಗೊಂಡಿರೋ ಒಂದು ಹುಡುಗಿ ಎಷ್ಟು ಚಾಲೆಂಜ್ ಆಗಿ ತೊಗೊಂಡಿರ್ಬೋದು. ಎಲ್ಲರೂ ಸೈನ್ಸ್ ಬೇಡ ಅಂತ ಹೇಳಿದ್ರು, ಮನೆಯಲ್ಲೂ ಬೇಡ ಅಂತ ಹೇಳಿದ್ರು, ಅಕ್ಕನೂ ಸೈನ್ಸ್ ಬೇಡ ಅಂತ ಹೇಳಿದ್ಲು. ಐ ಆಮ್ ರೈಟ್? ಆದರೂ ತೊಗೊಂಡು ಚಾಲೆಂಜ್ ಆಗಿ ತೊಗೊಂಡು 75% ತೊಗೊಂಡ್ಲು. ಅದು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವ್ರ ಹುಡುಗರ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ. ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ಹಾಯ್. ಸೊ ಇವರಿಗೆ 100 out of 100 ಇನ್ ಮ್ಯಾಥ್ಸ್. ಈಗಾಗಲೇ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಂದ್ಕೋತೀನಿ. ಓಕೆ, ನಿಮಗೆ ಓವರ್ ಆಲ್ ಬ್ರಿಕ್ಸಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇತ್ತು? ಆ್ಯಂಡ್ ಈಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಆಲ್ಸೋ. ಹೇಗಿತ್ತು ಬ್ರಿಕ್ಸ್? ಲೈಕ್ ನಾನು ಫಸ್ಟ್ ಟೈಮ್ ಬಂದಾಗ ನನಗೆ ಗೊತ್ತಿರಲಿಲ್ಲ. ಅಂದರೆ ನಮ್ಮಮ್ಮ ಮೊದಲೇ ಅಡ್ಮಿಷನ್ ಮಾಡಿಸಿದ್ರು, ನಾನು ಊರಲ್ಲಿದ್ದೆ. ಅಂದರೆ ಬ್ರಿಕ್ಸು ಏನು ಅಂತ ಗೊತ್ತಿಲ್ಲದೇ ಅಡ್ಮಿಷನ್ ಆಗಿರೋ ವ್ಯಕ್ತಿ. ನಮ್ಮ ಬಿಲ್ಡಿಂಗ್ ನೋಡಿರಲಿಲ್ಲ, ಕಾಲೇಜ್ ನೋಡಿರಲಿಲ್ಲ, ಟೀಚರ್ ನೋಡಿರಲಿಲ್ಲ, ಏನೂ ಗೊತ್ತಿಲ್ಲದೆ ಇದ್ದೆ ಅವರಮ್ಮ ಅಡ್ಮಿಷನ್ ಮಾಡಿಸಿದ್ದಾರೆ. ನೆಕ್ಸ್ಟ್ ಡೇ ಬ್ರಿಕ್ಸಿಗೆ ಹೋಗು ಅಂತ ಹೇಳಿದ್ದಾರೆ, ಬಂದಿದ್ದಾನೆ. ಬಂದಾದ್ಮೇಲೆ ಏನಾಯಿತು? ಆ್ಯಕ್ಚುಲಿ ಫಸ್ಟ್ ಡೇ ಇಲ್ಲಿ ಬಂದಾಗ ಮೆಷರ್ಮೆಂಟ್ ಅಂತ ಇತ್ತು. ನನಗೆ ಕಾಲೇಜೇ ಸಿಕ್ಕಿರಲಿಲ್ಲ ಆ್ಯಕ್ಚುಲಿ. ಅಂದರೆ ಲೈಕ್ ಟ್ಯೂಷನ್ ಅಲ್ವಾ, ಚಿಕ್ಕದಲ್ವಾ, ದೊಡ್ಡ ಬಿಲ್ಡಿಂಗ್ ಇರಲಿಲ್ಲ ಎಲ್ಲೂ. ಸೊ ಹುಡ್ಕೊಂಬಂದೆ, ಸಿಕ್ತು. ಆ್ಯಂಡ್ ಫಸ್ಟ್ ಟೈಮ್ ಬಂದಾಗ ಚಿಕ್ಕ ಕ್ಲಾಸ್ ರೂಮು. ನಾನು ಕಾಲೇಜ್ ಲೈಫ್ ಎಕ್ಸ್ಪೆಕ್ಟ್ ಮಾಡಿದ್ದು ದೊಡ್ಡ ರೂಮ್ ಇರುತ್ತೆ, ದೊಡ್ಡ ಕ್ಯಾಂಪಸ್ ಲೈಫ್ ಇರುತ್ತೆ, ಆಟ ಆಡ್ಬೋದು. ಸ್ವಲ್ಪ ಹೌದು, ಫಸ್ಟ್ ಟೈಮ್ ಬಂದಾಗ ಡಿಸಪಾಯಿಂಟ್ ಆಯಿತು. ಬಟ್ ಹೋಗ್ತಾ ಫಸ್ಟ್ PUಲಿ ಕೋಚಿಂಗ್ ಅಂದರೆ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಸ್ಪೋರ್ಟ್ಸ್ ಇತ್ತು, ವಾರಕ್ಕೊಂದ್ಸತಿ ಸ್ಪೋರ್ಟ್ಸ್ ಇತ್ತು. 3 ಅವರ್ ಸ್ಪೋರ್ಟ್ಸ್ ಆಡಿಸ್ತಿದ್ರು ವಾರಕ್ಕೊಂದ್ಸತಿ. ಆ್ಯಂಡ್ ಇನ್ನೂ ತುಂಬ ಇತ್ತು. ಅಂದರೆ ಫಿಸಿಕ್ಸ್ ಹೇಳ್ಕೊಡ್ತಾಯಿದ್ರು, ಮ್ಯಾಥ್ಸ್ ಹೇಳ್ಕೊಡ್ತಾಯಿದ್ರು. ಆಮೇಲೆ ಇವರೇ ಎಲ್ಲ ಸಬ್ಜೆಕ್ಟ್ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ಕೆಮಿಸ್ಟ್ರಿನೂ ಹೇಳ್ಕೊಡ್ತಾರೆ. ನಾನು ಹೇಳ್ಕೊಡೋದು ಎರಡೇ, ಫಿಸಿಕ್ಸು ಕೆಮಿಸ್ಟ್ರಿ. ಅಲ್ಲ, ಮ್ಯಾಥ್ಸ್. ಓ, ಕೆಮಿಸ್ಟ್ರಿ ಸ್ಪೆಲ್ಲಿಂಗು ಕೂಡ ಬರಲ್ಲ. ನಾವು ಹೇಳ್ಕೊಡೋದು ಎರಡೇ, ಫಿಸಿಕ್ಸ್ ಆ್ಯಂಡ್
ಮ್ಯಾಥ್ಸ್ ಲೆಕ್ಚರು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಸೊ 100 ಔಟ್ ಆಫ್ 100 ಅಂತೂ ಬಂತು. ಅಮ್ಮ ಕಣ್ಣೀರು ಹಾಕಿದ್ರು. ಮಾರ್ಕ್ಸ್ ಬಂದ ತಕ್ಷಣ ಮಗಗೆ ಇಷ್ಟೊಂದು ಬಂದ್ಬಿಡುತ್ತಲ್ಲ ಅಂತೇಳಿ ಖುಷಿಯಿಂದ. ತುಂಬ ಖುಷಿ ಆಯಿತು ಮನೇಲಿ, ಅಪ್ಪ ಅಮ್ಮ ಎಲ್ಲರೂ ಖುಷಿ ಪಟ್ಟರು. ನೆಕ್ಸ್ಟ್ ನೀವೇನು ಹೇಳ್ತೀರಾ, ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ? ಯಾಕಂದ್ರೆ ಇವರು ಯಾವುದೋ ಕಾಲೇಜಲ್ಲಿ ಇದ್ದರು, ಅಲ್ಲಿಂದ ಚೇಂಜ್ ಆಗಿಲ್ಲಿ ಬಂದರು. ಅವ್ರ ಅಮ್ಮ ಹೇಳ್ತಾ ಇದ್ರು ಕಾಲೇಜಲ್ಲಿ ಸೀಟ್ ಕೊಡಲ್ಲ ಅಂತಿದ್ದವರು ಇವತ್ತು ಪ್ರತಿಯೊಬ್ಬರು ಫೋನ್ ಮಾಡಿ ನಮ್ಮ ಕಾಲೇಜಿಗೆ ಸೇರಿಸಿ ಮಗನ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ. ಅಮ್ಮ ರೈಟ್? ಅಮ್ಮ ಹೇಳಿದ ಮಾತದು. ಸೊ ಹೇಗಿತ್ತು ಓವರಾಲ್ ಎಕ್ಸ್ಪೀರಿಯನ್ಸು? ತುಂಬ ಚೆನ್ನಾಗಿತ್ತು. ಲೈಫಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡಿಲ್ದಿರೋದು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದೆ. ಹಂಗಲ್ಲ ಮಾಡ್ಬಿಟ್ರಾ? ಅಪ್ಪ ಅಂಥದ್ದೆಲ್ಲ ಹೇಳ್ಬಿಡ್ರು ಅಂತ. ಹಾಂ ಇನ್ನೇನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ? ಅಲ್ಲ, ತುಂಬ ಎಂಜಾಯ್ ಮಾಡಿದ್ದೀವಿ. ತುಂಬ ಓದಿದ್ದೇನೆ. ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಇನ್ಸ್ಪಿರೇಷನ್ ಕೊಟ್ರಾ? ನೀವು ಡೌನ್ ಆದಾಗ, ಮಾರ್ಕ್ಸ್ ಕಡಿಮೆ ಬಂದಾಗ ನಿಮ್ಮ ನೆಗ್ಲೆಕ್ಟ್ ಮಾಡಿದ್ವೋ ಅಥವಾ ನಿಮ್ಮನ್ನು ಪುಷ್ ಮಾಡೋದಕ್ಕೆ ಟ್ರೈ ಮಾಡಿದ್ವೋ? ನಾನು ಡೌನ್ ಆದಾಗಲೆಲ್ಲ HN ಸರ್ ಬಂದು ನಮ್ಮನ್ನ ಪುಷ್ ಮಾಡಿದ್ದೆ. ನಾವು ಮಾರ್ಕ್ಸ್ ಕಡಿಮೆ ತೆಗಿತಿರ್ಬೇಕಾದ್ರು ಟೆನ್ಷನ್ ತೊಗೊಂಬೇಡ, ಓದು, ಏನಾಗಲ್ಲ, ಬರುತ್ತೆ ಮಾರ್ಕ್ಸ್ ಅಂತ ಅಂತಾರೆ. ಪ್ರೋತ್ಸಾಹ ಕೊಟ್ಟಿದ್ದು ಇದೆ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಯು ಲೇಟರ್. ಸ್ಕಂದ, ಚೆನ್ನಾಗಿದ್ದೀರಾ? ಸೊ ನಿಮಗೆ 200 ಬಂದಿದೆ. ಬೈ ಮಿಸ್ಟೇಕಾ ಅಥವಾ ಸಾರಿ ಹೇಗೆ ತಗೋದ್ರಿ 100? ಮ್ಯಾಥ್ಸ್ ಫುಲ್ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದೆ. ಎಸ್ ಸರ್, 100 ಬಂತು. CS ಅಷ್ಟೇ ಸರ್, ನನಗೆ ಸ್ಟಾರ್ಟಿಂಗ್ ಸ್ಟೇಜ್ ಸೆಕೆಂಡ್ PUCಲಿ ತುಂಬ ಕಷ್ಟ ಅಂತ. CS ಅಡ್ಮಿಷನ್ಗೆ ಬಂದಾಗ ಒಂದು ಮಾತು ಹೇಳಿದ್ದೆ ನಾನು, 90%ಗಿಂತ ಕಡಿಮೆ ಬಂದರೆ ನಿಮ್ಗೆ ಫೀಸ್ ಕೊಡ್ತೀನಿ ವಾಪಸ್ಸು ಅಂತೇಳಿ. ನೆನಪಿದೆಯಾ? 90% ಬಂತಾ? ಫೀಸ್ ನಾವೇ ಇಟ್ಕೋಬೋದಾ? ಓಕೆ, ನಾವೇ ಇಟ್ಕೋತೀವಿ ಫೀಸ್ನ. ಆ್ಯಕ್ಚುಲಿ ಫಸ್ಟ್ PU ಬರೀ CET ಸೇರ್ಕೊಂಡಿದ್ದೆ. ಸೊ ನಾನು CET ಕೋಚಿಂಗ್ ನೋಡ್ತಿದ್ದೆ. ಆಮೇಲೆ ಲಾಸ್ಟಲ್ಲಿ ಬೋರ್ಡ್ ರಿವಿಷನ್ ಹಂಗೆ ಮಾಡಿಸ್ತೀನಿ ನನಗೆ. ಸೊ ನಾವು ಅದು ಯಾವುದೂ ಭೇದ ಮಾಡಲಿಲ್ಲ. ಹೌದು. ಸೊ ನಾನು ಇಲ್ಲಿ ಅಟ್ರಾಕ್ಟ್ ಆದೆ. ಸೊ ನಾನು ಇಲ್ಲೇ ಬೋರ್ಡ್ಸ್ಗೂ ಸೇರಿಕೊಂಡೆ. ಆ್ಯಂಡ್ ತುಂಬ ವರ್ತ್ಫುಲ್ ಅನ್ಸ್ತು ನನಗೆ. ಅಟ್ಲೀಸ್ಟ್ ಇವಾಗ ಬ್ರಿಕ್ಸ್ ಬಿಟ್ಟು ಬೇರೆ ಕಡೆ ಹೋಗಿ ಅಥವಾ ಇನ್ನೇನೋ ಮಾಡಿ ಅಥವಾ ಇನ್ನೊಂದು ಅಂತ ಇದ್ದವರಿಗೆ ನಿಮ್ಮ ಸಜೆಷನ್ ಏನು? ನಾನು ಯಾಕೆ ಕೇಳ್ತಾ ಇದ್ದೀನಿ ಮಾತು ಅಂತ ಐ ಥಿಂಕ್ ನಿಮ್ಗೆ ಗೊತ್ತಾಯಿತು. ಓಕೆ, ನಿಮ್ಮ ಸಜೆಷನ್ ಏನು? ಸೊ ಬ್ರಿಕ್ಸಿಗೆ ಬನ್ನಿ, ನಿಜ ನಿಮ್ಗೆ ಯೂಸ್ಫುಲ್ ವರ್ತ್ಫುಲ್ ಅನಿಸುತ್ತೆ. ಸ್ಕೋರ್ ಎಷ್ಟೇ ಕಮ್ಮಿ ಇರಲಿ HN ಸರ್ ಪಕ್ಕ ಬರ್ಸ್ತಾರೆ. ಒಂದು ಸಬ್ಜೆಕ್ಟ್ ಹತ್ರ 100 ಬಂದೇ ಬರುತ್ತೆ. ಮಿನಿಮಮ್ 2 ಬರ್ತದೆ ಅಲ್ವಾ? ಇವರು ಕೇವಲ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಅಷ್ಟೇ ಅಲ್ಲ. ವಾಟ್ ಇಸ್ ಯುವರ್ ರ್ಯಾಂಕ್? 13th ರ್ಯಾಂಕ್ ಇನ್ ಅ ಸ್ಟೇಟ್. ರ್ಯಾಂಕ್ ಸ್ಟೂಡೆಂಟ್ ಅಷ್ಟೇ ಅಲ್ಲ, ಒಬ್ಬ ಗುಡ್ ಸಿಂಗರು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಬ್ಬ ಒಳ್ಳೆ ವ್ಯಕ್ತಿತ್ವ. ನಾನು ಏನೇನು ಹೇಳ್ತಾ ಇರ್ತೀನೋ, ವ್ಯಕ್ತಿ ಹಿಂಗಿರಬೇಕು, ವ್ಯಕ್ತಿತ್ವ ಹಿಂಗಿರಬೇಕು, ಏನೇನು ಹೇಳ್ತಾ ಇದ್ನೋ ಅದೆಲ್ಲದಕ್ಕೂ ಎಕ್ಸಾಂಪಲ್ಲು ಅವರಾಗ್ತಾರೆ. ಸೊ ಅವರಲ್ಲಿ ಕೇಳೋಣ, ನಿಮಗೆ ಆವಾಗ ಲೈಫಲ್ಲಿ 2 ಡೈರೆಕ್ಷನ್ ಸಿಗುತ್ತಲ್ಲ, ಸೊ ಆ ಡೈರೆಕ್ಷನನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ HN ಸರ್ ರೋಲ್ ಎಷ್ಟಿದೆ? ಸರ್ ಅದೇ ನೀವು ಹೆಂಗೆ ಹೇಳ್ತೀರಾ ಅಂದರೆ ಮುಂದೆ ಏನು ಲೈಕ್ ಅಬೌಟ್ ಒಂದು 5 years ಆಗಿರ್ಬೋದು, ಇಲ್ಲ 10 years ಆಗಿರ್ಬೋದು, ಆ ವ್ಯೂ ಇಟ್ಕೊಂಡು ನಾವು ಹೆಂಗೆ ಡಿಸಿಷನ್ ತೊಗೋಬೇಕು, ಇವಾಗ ಮುಂದಿಂದು ರಿಸಲ್ಟ್ಗೆ ಇವಾಗ ಯಾವ ಥರ ಡಿಸಿಷನ್ ತೊಗೊಂಡ್ರೆ ನಮಗೆ ಒಳ್ಳೇದಾಗತ್ತೆ, ನಮ್ಮ ಸುತ್ತಲೂ ಇರೋರ್ಗೆ ಹೆಂಗೆ ಒಳ್ಳೇದಾಗತ್ತೆ ಅನ್ನೋದು ನಿಮ್ಮಿಂದ ಕಲ್ತಿದ್ದೀನಿ ಸರ್. ಇನ್ನೊಂದೇನು ಹೇಳಬೇಕಂದ್ರೆ ನಾನು ಬ್ರಿಕ್ಸಿಗೆ ಬರೋದ್ರಿಂದ ನಂದು ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರ್ಬೋದು, JEE ಕಟ್ಟಿದ್ದೀನಿ, CET, ಕಾಮೆಡ್ಗೆ ಏನಾರು ಆಗಿರ್ಬೋದು, ಅದರಿಂದ ನನಗೆ ಒಂದು ಸೆಲ್ಫ್ ಡಿಸಿಪ್ಲಿನ್ ಬಂದಿದೆ. ಲೈಕ್ ಅಬೌಟ್ ನಾನು 10th ಸ್ಟ್ಯಾಂಡರ್ಡಲ್ಲೇ ಇಲ್ಲಿ ಬಂದು ಸೇರ್ಕೊಂಡಿದ್ದೀನಿ. ಫ್ರಮ್ 10th ಸ್ಟ್ಯಾಂಡರ್ಡ್ ಟಿಲ್ ದಿಸ್ ಡೇಟ್ ನಾನು ಆಲ್ಮೋಸ್ಟ್ ವೀಕ್ಲಿ 5 days ಅಂತೂ 4 o'clock ಎದ್ದಿದ್ದೀನಿ ಬಿಕಾಸ್ ಆಫ್ ಬ್ರಿಕ್ಸ್. ಆ ಥರ ಸೆಲ್ಫ್ ಡಿಸಿಪ್ಲೀನು. ಬೇರೆ ಓದಬೇಕಾದ್ರೆ ಬೇರೆ ಏನೂ ಡಿಸ್ಟ್ರಾಕ್ಷನ್ಸ್ ಬರಬಾರ್ದು, ಅದೆಲ್ಲ HN ಸರಿಂದ ಕಲ್ತ್ಕೊಂಡಿದ್ದೀನಿ. ನನಗೆ ನನ್ನ ಎಕ್ಸಾಮ್ಸ್ ಪ್ರಿಪರೇಷನ್ ಟೈಮಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್. ನಾನೇ ಹೋಗಿ HN ಸರ್ಗೆ ಹೇಳ್ತಾ ಇದ್ದೆ, ಸರ್ ನೋಡಿ ಸರ್ ಈ ಥರ ಕಾಲೇಜಲ್ಲಿ ತುಂಬ ಕಮ್ಮಿ ಮಾರ್ಕ್ಸ್ ಬರ್ತಾ ಇದೆ. ಸರ್ ಹೇಳ್ತಾಯಿದ್ರು, ನಿನಗೇನೆ ಜಾಸ್ತಿ ಮಾರ್ಕ್ಸ್ ಬರೋದು ನೋಡ್ಕೊ ನಿಮ್ಮ ಕಾಲೇಜಲ್ಲಿ ಅಂತ. ಎಕ್ಸಾಕ್ಟ್ಲಿ ಯು ಆರ್ ದಿ 2nd ರ್ಯಾಂಕ್ ಇನ್ ಯುವರ್ ಕಾಲೇಜ್, ರೈಟ್? ನಾವೇನು ಹೇಳಿದ್ವಿ ಅದು ಬಂದಿದೆ. ಪ್ರತಿ ಸಾರಿ ಮಾರ್ಕ್ಸ್ ಕಡಿಮೆ ಬಂದಾದ ಹೇಳಿದಾಗೂ ಹೇಳಿದ್ದೆ ನಿನಗೆ ಹೈಯೆಸ್ಟ್ ಬರುತ್ತೆ ಅಂತೇಳಿ. ಅವನಿಗೆ ಹೈಯೆಸ್ಟ್ ಬಂದಿತ್ತು 97.7 ಇನ್ JEE ಆ್ಯಂಡ್ ಇನ್ ಬೋರ್ಡ್ ಎಕ್ಸಾಮ್ 98 ಪಾಯಿಂಟ್ ಸಮಥಿಂಗ್. ದಟ್ ಈಸ್ 2nd ರ್ಯಾಂಕ್ ಟು ದಿ ಕಾಲೇಜ್. ಸೊ ಏನು ಹೇಳಿದ್ವು ಅದು ಬಂದಿದೆ. ನಿನಗೆ ಹೈಯೆಸ್ಟ್ ಬರುತ್ತೆ ಅಂತ ಹೇಳಿದ್ರೆ ಹೈಯೆಸ್ಟೇ ಬಂದಿದೆ. ಅದಕ್ಕೆ ನಾನು HN ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಾವು ಕೂಡ ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಸೊ ನಿಮ್ಮಿಂದಾಗಿ ನಾವು, ನಮ್ಮಿಂದಾಗಿ ನೀವಲ್ಲ. ಸೊ ಇಷ್ಟು ನಮ್ಮ ಮಕ್ಕಳ ಜೊತೆ ಒಂದು ಸ್ಮಾಲ್ ಮಕ್ಕಳು ಯಾವಾಗಲೂ ಪ್ರೀತಿಯಿಂದ ಖುಷಿಯಿಂದ ಇದೊಂದು ಬ್ರಿಕ್ಸು ಒಂದು ಮನೆ ಥರ ನಡ್ಕೊಂಡಿದ್ದೀವಿ. ಬ್ರಿಕ್ಸ್ ಇಸ್ ಅ ಫ್ಯಾಮಿಲಿ ಅಂತ ಅವತ್ತಿಂದ ಹೇಳ್ತಾ ಬಂದಿದ್ದೀವಿ. ಇವತ್ತು ಕೂಡ ಬ್ರಿಕ್ಸ್ ಇಸ್ ಅ ಫ್ಯಾಮಿಲಿ.
ಇಲ್ಲೇ ಹತ್ತಿದ್ದೀವಿ, ಇಲ್ಲೇ ನಕ್ಕಿದ್ದೀವಿ, ಇಲ್ಲೇ ಸಮಾಧಾನ ಮಾಡಿದ್ದೀವಿ, ಕೋಪ ಮಾಡ್ಕೊಂಡಿದ್ದೀವಿ, ಜಗಳ ಮಾಡ್ಕೊಂಡಿದ್ದೀವಿ, ಎಲ್ಲದೂ ಮಾಡ್ಕೊಂಡಿದ್ದೀವಿ. ದಿಸ್ ಇಸ್ ದ ಫ್ಯಾಮಿಲಿ. ಈ ವಿಡಿಯೋ ನನ್ನ ಬ್ರಿಕ್ಸ್ ಫ್ಯಾಮಿಲಿಗೆ ಅರ್ಪಿಸ್ತಾ ಇದ್ದೀನಿ.